ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಕುಮಿನಿ ಕಿಚನ್. ಬರ್ರಿ ಆಯ್ತು ವಿಡಿಯೋದೊಳಗೆ ಏನೇನು ಸ್ಪೆಷಲ್ ಐತೆ ಅಂತ ನೋಡೋಣ. ಇವಾಗ ನೋಡ್ರಿಪ್ಪ, ಬಿಸಿಲಿಗೆ ಅಂಕರ ಸಾಕಾಗಿ ಹೋಗತೈತ್ರಿ ಜೀವ. ಅಪ್ಪ ಬರೀ ಬಿಸಿಲಿಗೆ ಇಷ್ಟು ತಲೆ ನೋವು ಆತೈತ್ರಿ, ಎಷ್ಟು ಬೆಚ್ಚಾರದಂಗೆ ಆಗತೈತೆ ನೋಡ್ರಿ ಬಿಸಿಲಿಗೆ. ಯಾಕೆ ಎಷ್ಟು ಬಿಸಿಲು ಐತಿ ಏನೈತಿ ಹಂಗೆ ಬಿಸಿಲು ಐತ್ರಿ. ಇಲ್ಲಿ ನಮ್ದು ಮ್ಯಾಲೆ ಬಂದುಬಿಟ್ಟಪ್ಪ ಅಂತ ಹೇಳಿದ್ರೆ ತಗಳ್ರಿ. ನಮ್ದು 10K ಒಂದು ಆಗೈತಿ. ಅದರದ್ದು ಸೆಲಿಬ್ರೇಷನ್ ಒಂದು ಮಾಡಬೇಕು. ಮಮ್ಮಿಗೊಂದು ಆರಾಮಿಲ್ಲ. ನಮಗೂ ಈ ಬಿಸಿಲಿಗೆ ಬೇಸರ ಅಂದ್ರೆ ಬೇಸರ ಆಗತ್ತೈತ್ರಪ್ಪ. ಏನು ಮಾಡೋಕೆ ನಮ್ಮ ಮನಸ್ಸಾಗತ್ತಿಲ್ಲ, ಹಂಗಾಗಿಬಿಟ್ಟೈತಿ. ಈಗ ಎಲ್ಲಾದರೂ ಹೊರಗೆ ಹೋಗ್ಬೇಕಂತ ಹೇಳಿದ್ರೆ ಬಿಸಿಲು ಅಂದ್ರಿ ಜಗ್ಗಿ. ಎಲ್ಲಿ ಹೋಗ್ಬೇಕ್ರಿ ಬಿಸಿಲಿಗೆ, ಎಲ್ಲೂ ಹೋಗೋಕ್ಕಾಗಲ್ಲ. ಆಮೇಲೆ ಮತ್ತು ಎಲ್ಲರೂ ಫಂಕ್ಷನ್ ಎಲ್ಲ ಕಡೆ ತಿರುಗಾಡತ್ರಿಪ್ಪ. ಹುಡುಗರದು ಶಾಲೆ ಸುಟ್ಟಿ ಕೊಟ್ಟೈತಲ್ರಿ. ಈಗ ಮನ್ಯಾಗಿರೋರು ಅಂದ್ರೆ ನಾವು ಅಷ್ಟೇ ನೋಡ್ರಿ. ಈಗ ಎಲ್ಲರೂ ಟ್ರಿಪ್ ಅಲ್ಲಿ ಇಲ್ಲಿ, ಆ ಫಂಕ್ಷನ್ ಈ ಫಂಕ್ಷನ್ ಅಂತೇಳಿ ಮಸ್ತ್ ಮಜಾ ಮಾಡತ್ತಾರ್ರಿ. ಹಾಗಾಗಿ ನಾವು ಒಂದು ಸ್ವಲ್ಪ ರೆಸಿಪಿ ಮಾಡ್ಬೇಕಂತ ಹೇಳಿದ್ವಿ ರೀ. ಈಗ ಬಿಸಿಲಿಗೆ ಹೆಂಗೂ ಆಗತ್ತೈತೆ ಅಂತ ಹೇಳಿದ್ರಿ. ಹೊಟ್ಟೆಗೆಲ್ಲ ಸಂಕಟ ಆಗೋದಂಗೆ ಆಗತೈತ್ರಿ. ಏನಾಕೈತೋ ಏನೋ ಅನ್ನೋಂಗೆ ಆಗತೈತ್ರಿ. ಹಾಗಾಗಿ ಇವಾಗ ನಾವು ಬಂಗಾಲಿನ ಸ್ಪೆಷಲ್ ರಸಗುಲ್ಲ ರೆಸಿಪಿ ಮಾಡತ್ತೀವಿ. ಅದಕ್ಕೆ ನಮ್ಮ ಪಪ್ಪಾರ ಹಾಲು ತೊಗೊಂಬಂದಿದ್ರಿ, ಒಂದು 4-5 ಪ್ಯಾಕೆಟ್. ಇವಾಗ ಬಿಸಿಲಿಗೆಲ್ಲ ಕೆಡಾತಾವ್ರಿ ಇವು. ಹಾಗಾಗಿ ರಸಗುಲ್ಲ ಮಾಡಿದ್ರೆ ಆತು 1 ಲೀಟ್ರ್ ಹಾಲಿಂದ ಅಂಥೇಳಿ ನಾನು ಅರ್ಶಿ ಮಾಡ್ತಾರ್ರಿ. ಅಂದ್ರೆ ಅರ್ಶಿ ನಾನು ಸೇರಿನ ಮಾಡತ್ತೀವಿ ರೀ. ಆಕಿನೂ ನನಗೆ ಹೆಲ್ಪ್ ಮಾಡ್ತಾಳೆ, ನಾನು ಆಕಿಗೆ ಹೆಲ್ಪ್ ಮಾಡ್ತೀನಿ. ನಮ್ದೆಲ್ಲರದು ಊಟ ಆಯ್ತು ರೀ. ಇನ್ನು ದಾದಿಮ್ಮ ಅವರು ತಿನ್ಬೇಕು, ಊಟ ಮಾಡ್ಬೇಕು. ಅವ್ರದ್ದು ಒಂದು ಊಟ ಆಯ್ತು ಅಂತ ಹೇಳಿದ್ರೆ ಮಾಡೋಕೆ ನಮಗೆ ಈಸಿ ಆಕೈತಿ. ಇವಾಗ ಹೋಗಿ ಪಟ ಅಂತೇಳಿ ಮಾಡೋಣ್ರಿಪ್ಪ. ಇನ್ನೂ ಎಷ್ಟು ಬಿಸಿಲು ಐತೆ ಅಂತ ಹೇಳಿದ್ರೆ ಅಷ್ಟು ಬಿಸಿಲು ಐತ್ರಿ. ಬೆಳಗ್ಗೆಲಿಂತ್ರ ಸಾಯಂಕಾಲ ಮಟ್ಟ ಬಿಸಿಲು. ರಾತ್ರಿ ಎಲ್ಲ ಮಳೆ ಮಾಡೋದಂಗೆ ಆಕೈತ್ರಿ, ಮಳೆ ಬರಲ್ಲ ಆದ್ರೆ ಹಿಂಗೆ ಆಗತ್ತೈತ್ರಿ ಅದು. ಹಂಗಾಗಿ ಫುಲ್ಲು ಬಿಸಿಲಿಗೆ ಅಂಕರ ವಿಪರೀತ ಬಿಸಿಲು ಐತ್ರಿಪ್ಪ. ತಗಡಿಗೆ ಇದ್ದವ್ರದ್ದು ಮುಗಿದು ಹೋದ್ರಿ ಕತಿ. ತಗಡಿದ್ದವ್ರದ್ದು ನಮ್ದು ಇನ್ನೂ ಬೆಚ್ಚಗೆ ಹಾಕೈತ್ರಿ ಕೆಳಗೆ ಸೋಫಾದಾಗ. ಮತ್ತು ಈ ಕಡೆ ಬಂದ್ರೆ ಇನ್ನೂ ಇದು ತಗಡೈತಲ್ರಿ, ಇಲ್ಲೂ ಬಿಸಿಲು ಹಾಕೈತಿ. ಮತ್ತು ಇದು ಮ್ಯಾಲೆ ತಗಡೈತಲ್ಲ, ಇದು ಫುಲ್ಲು ಹಿಂಗೆ ಹಾಕೈತೆ ಅಂತ ಹೇಳಿದ್ರೆ ಮಕ್ಕೊಳಕ್ಕಾಗಲ್ರಿ, ಹಂಗೆ ಹಾಕೈತಿ ಬಿಸಿಲು. ಹಾಗಾಗಿ ಪಟ ಅಂತೇಳಿ ಸ್ವಲ್ಪ ಸ್ವೀಟ್ ರೆಸಿಪಿ ಅದ. ಸ್ವಲ್ಪ ರಸಗುಲ್ಲನ ತಿಂದಂಗೆ ಆಕೈತ್ರಿ. ಮತ್ತೇನು ಸ್ವೀಟ್ ತಿನ್ನಂಗನ ಆಗಲ್ರಿ ಈಗ. ಹಂಗಾಗಿ ಸ್ವಲ್ಪ ರಸಗುಲ್ಲನ ಮಾಡಿ ಫ್ರಿಜ್ನಾಗ ಇಟ್ಟು ತಿಂದ್ರೆ ಚಲೋ ಆಕೈತೆ ಅಂತೇಳಿ ಮಾಡತ್ತೀನಿ ರೀ. ಇವಾಗ ಮಾಡೋಣ್ರಿ. ನಾನು ಈಸಿ ರೀತಿಯಿಂದ ರಸಗುಲ್ಲ ರೆಸಿಪಿ ಹೇಳ್ಕೊಡ್ತೇನೆ ರೀ. ಅದು 4-3 ಡಬ್ರಿ ಮಾಡಿದ್ನಿ, 8 ಡಬ್ರಿ ಮಾಡಿದ್ನಿ, ಅದೇನಿಲ್ಲ ರೀ. ಒಂದು 2 ಡಬ್ರಿ ಒಳಗನ ಈಸಿ ರೀತಿಯಿಂದ ನಿಮಗೆ ರಸಗುಲ್ಲ ರೆಡಿ ಆಕೈತಿ. ಈಸಿ, ಫುಲ್ ಈಸಿ ಮೆಥಡ್ ಐತ್ರಿ. ನೀವು ಇಷ್ಟು ಈಸಿ ಮಾಡ್ಬೋದು ಅಂತೇಳಿ ನೀವೇ ಊಹಿಸ್ಕೋಬೋದು ರೀ. ಅಷ್ಟು ಈಸಿ ರೆಸಿಪಿ ಮಾಡೋದು ಹೆಂಗೆ ಅಂಥೇಳಿ ನೋಡೋಂಬರಿ. ಇವಾಗ ಇಲ್ಲಿ ನಾವು 1 ಡಬ್ರಿ ಒಳಗನ ನೀರು ಕಾಯ್ಕಿಟ್ಟೇವೆ ರೀ. ಸ್ವಲ್ಪ ನೀರು ಬಿಸಿ ಆತಪ್ಪ ಅಂತ ಹೇಳಿದ್ರೆ ನೀರು ಚಲ್ಕೋಬೇಕ್ರಿ. ಇದು ನಾವು ಹಾಲು ಹೊಡೋದು ಬೇರೆ ಆಕೈತ್ರಿ, ತಾನಾಗೆ ಹೊಡೋದು ಬೇರೆ ಆಕೈತ್ರಿ ಅದು. ಹಾಗಾಗಿ ಹೊಡಿಬಾರ್ದಲ್ಲ, ಸ್ವಲ್ಪ ನೀರು ಬಿಸಿ ಮಾಡಿ ಚೆಲ್ಬಿಟ್ರೆ ಚಲೋ ಆಕೈತಿ. ಇವಾಗ ನೀರು ಚೆಲ್ಲಿದ್ವಿ ರೀ ನಾವು ಇದ್ರೊಳಗಿಂದ. ಇವಾಗ ಹಾಲು 2 ಪ್ಯಾಕೆಟ್ ಇದು ಮಾಡತ್ತೀವಿ ನಾವು. ಅಂದರೆ 1 ಲೀಟ್ರದ್ದು ಏನೇನು ವರ್ಷನ ಎಲ್ಲ. ಇಲ್ಲಿ ನಾವು ಲಿಂಬೆಹಣ್ಣು ಇದನ್ನು ಮಾಡ್ಕೊಂಡು ಇಟ್ಕೊಂಡಿವ್ರಿ. ಇಲ್ಲಿ ನೋಡ್ರಿ, ನಮ್ಮದು ಮಿಲ್ಕ್ ಸ್ಟಫಿಂಗ್ ಕುದಿಯಾತ್ರಿ. ಸ್ಟಫಿಂಗ್ ಅನ್ನತ್ತೆ ನಾನು. ಇವಾಗ ಲಿಂಬೆ ರಸ, ಹಾಲು ಹೊಡಿಯೋ ಕೆಲಸ, ಮನೆ ಹೊಡಿಯೋ ಕೆಲಸ ಅರ್ಶೆ ಭಾಳ ಚಲೋ ಮಾಡ್ತಾಳ್ರಿ. ಹಾಲು ಹೊಡಿಯೋ ಕೆಲಸ ಅರ್ಶೆ ಚಲೋ ಮಾಡ್ತಾಳ್ರಿ. ನಮ್ಮದು ಹಾಲು ಸ್ವಲ್ಪ ತಂದು ಹೊಡ್ಯಾತೈತಿ. ಅಷ್ಟೈತವ, ಮತ್ತು ಅಷ್ಟೇ ಹೊಡಿಬೇಕದು. ಲಿಂಬೆನೂ ಖಾಲಿಗೈತಿ. 10 ರೂಪಾಯಿ ಬಂದದ ಲಿಂಬೆನ ಅರ್ಧ ಆತಂದ್ರೆ ಮುಗೀತು. ವಿನೆಗರು ಇಲ್ಲ, ಪನೀರು ಇಲ್ಲ. ನಿಮ್ಮ ಹತ್ರ ವಿನೆಗರ್ ಇದ್ರೆ ನೀವು ವಿನೆಗರ್ ಹಾಕಿ ಹೊಡ್ಕೋಬೋದು. ವಿನೆಗರು ಒಂದು ಸ್ಪೂನ್ ತೊಗೊಂಡು ಅದಕ್ಕೆ 1 ಸ್ಪೂನ್ ನೀರು ಹಾಕಿಬಿಟ್ರೆ ಅದು ಏನಿಲ್ಲರಿ, ಹೊಡೆದ್ರೆ ರಾಶಿ ಆಕೈತಿ. ಅರ್ಶಿಯ ಚಂದದಾಳಂತ. ಅರ್ಶಿಯ ನೀ ಚಂದದಿ ಅಂತ ಕಮೆಂಟ್ ಮಾಡತ್ತಾರ. ಅರ್ಶಿಯ ಗ್ಲೋ ಆಗತ್ತಾಳ ನೋಡ್ರಿ ಅಂಥೇಳಿ. ಇವತ್ತು ಜಳಕ ಮಾಡಿಲ್ರಿ ಈಕಿ. ನಾನು ಮಾಡ್ತೀನಿ ರೀ, ಅರ್ಶಿಯನೂ ಮಾಡ್ತೇವ್ರಿ. ಆಮೇಲೆ ಸ್ಲೋಡ್ ಅರ್ಶಿಯ. ಇದೇ ನಮ್ಮದು ಒಂದು ನಿಂಬೆಹಣ್ಣಿಗೆ ಅದು ಹೊಡೆದ್ಲಿಲ್ರಿ. ಮತ್ತು ನಾವು ವಿನೆಗರ್ ತೊಗೊಂಬಂದು ಹೋಗಿ ಅಂಗಡಿಗೆ ಬಿಳರ್ಸಿ. ಮತ್ತು ಅದೆಲ್ಲ ದಬ್ಬಂತೆ ಬಿದ್ದಿದ್ದವು ಬಂಡಿ. ಇಲ್ಲಿ ಬಿಳಿ ಕಾಟನ್ ಅರ್ಬಿ ತೊಗೊಂಬಂದಿವ್ರಿ ನಾವು. ಇದರಲ್ಲೆಲ್ಲ ಸಾನಿಸ್ಕೊಳ್ಳುಂಟ ಎಲ್ಲ ಬಳಗೆ ಹಾಕೊಳ್ಳೋಣ್ರಿ. ಈಗ ಇಲ್ಲೇ ಇವಾಗ ಒಂದು 2-3 ನೀರಿಲೆ ತನ್ನ ನೀರಿಲೆ ಅದು ತೊಳ್ಕೊಬೇಕ್ರಿ. ಯಾಕಪ್ಪ ಅಂತ ಹೇಳಿದ್ರೆ ಅದು ಹುಳಿ ಇರ್ತೈತಲ್ರಿ, ವಿನೆಗರ್ ನಿಂಬೆಹಣ್ಣು ಅದೆಲ್ಲ. ಹಾಗಾಗಿ ಇಲ್ಲೋರ್ಸಿ
ಏನಕ್ಕೆ ಹೇಳಿದ ಎಲ್ಲ ನೀರು ಬಸ್ಕೋಬೇಕ್ರಿ ಅದು ಅದ್ರ ಹುಳಿ ಫುಲ್ಲು ಹೋಗ್ಬಿಡು. ಹೋಗ್ಬೇಕು, ಹುಳಿ ಫ್ಲೇವರ್ ಎಲ್ಲ ಹೋಗ್ಬೇಕ್ರಿ. ಆಗ 3 ಸತ ತೊಳ್ಕೊಂಡ್ವಿ ನಾವು. ಅದ್ರ ಮೇಲೆ ಅರ್ಶ ಹಿಂಗೆ ಕಟ್ಟಿ ಒಂದು ಇದು ಹೇರ ರಬ್ಬಲ್ ತೊಗೊಳ್ಳಿ ಒಂದು. ರಬ್ಬರ್ಗೆ ಬರೀ ಏನು ಬೇಡ, ಸುಮ್ಮನೆ ಅಷ್ಟ ಮಾಡಿ ಸಾಕು. ಇವಾಗ ನಮ್ದು ಇದು ರೆಡಿ ಆದ್ರಿ. ಇಲ್ಲಿ ಮಲೈ 1 ಲೀಟ್ರದೊಳಗೆ ಎಷ್ಟು ಹಾಕೊಂಡಿದ್ವಿ? ಹಂಗೆ ಮತ್ತದು ಈಗೆಲ್ಲ ಚಲೋ ತೆಂಗೆ ಬಿತ್ಕೊಳ್ಳೋಣ್ರಿ. ಇದೆ ಹಿಟ್ಟು ನಾದ್ಕೊತೇವಲ್ರಿ ಆ ರೀತಿ ಇಲ್ಲಿಂದ ನಾದ್ಕೋಬೇಕು. ಹೌದು, ಮಾಡಿ ಹಿಂಗೆ ಅಂದ್ರೆ ಕರೆಕ್ಟ್ ಆಕೈತ್ರಿ ಅದು. ಅರ್ಶ ಇಲ್ಲಿ ಇದು ಮಾಡ್ಕೊಳ್ಳೋ ಮಟ್ಟ 4 ಸಕ್ಕರೆ ಇದು ಮಾಡಕ್ಕೆ ಹೇಳಿ ಅರ್ಶ. ಹಾಂ, ಇನ್ನು ಆಗ್ಬಿಟ್ಟು ಇಲ್ಲದನ್ನು ಕುದಿತೈತದು. ನಮ್ಮದು ಆನ್ ಆಗಬಾರ್ದ್ರಿ ಅಲ್ಲದು, ಸ್ವಲ್ಪ ಮೀಡಿಯಮ್ ಲೈಟಾಗಿ ಆಗ್ಬೇಕು ಸಕ್ಕರೆ ನೀರು. ಎದಕ್ಕೆ ಪಿಂಕ್ ಮಾಡೋಣ ಬೇಡವಾ? ಪಿಂಕ್ ಫುಡ್ ಕಲರ್ ಇಲ್ಲ, ಆರೆಂಜ್ ಮಾಡಿರಿ. ಆರೆಂಜ್ ಐತಿ. ರೆಡ್ ಸ್ವಲ್ಪ ಹಾಕಿದ್ರೆ ಪಿಂಕ್ ಆಗುತ್ತೆ. ಇದು ಚಲೋ ಹೊತ್ನಂಗೆ ಬಿತ್ಕೊಳ್ಳೋಣ್ರಿ. ಇದು ಎಲ್ಲ ಉಂಡೆ ಮಾಡಕ್ಕೆ ಆಗ್ಬೇಕ್ರಿ. ಇದು ಇಲ್ಲ ತಂದ್ರೆ ಉದುರ್ತೈತಿ ಉಂಡೆ ಮಾಡಕ್ಕೆ ಹೋದ್ರೆ. ಇಲ್ಲೇ ನಾನು ನೀರು ಕುದಿಯಾಕಿಟ್ಟೇನಿ ರೀ, ಸಕ್ಕರೆ ಪಾನಕ ಮಾಡ್ಕೋಬೇಕಲ್ಲ. ಹಾಗಾಗಿ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಸಕ್ಕರೆ ಹಾಕ್ಕೊಳ್ಳೋ. ಇದೇನು ಸಕ್ಕರೆ ಕರಗ್ತಾನ ಅಷ್ಟೇ ರೀ. ಯಾಕಂತ ಹೇಳಿದ್ರೆ ಅದು ಮತ್ತು ನಮಗೆ ಪಾನಕಾಗತ್ತೆ ಆಗಬಾರ್ದು ರೀ. ಜಾಸ್ತಿ ಇದು ಜಾಸ್ತಿ ಕುದಿಸ್ಬಾರ್ದು ರೀ. ಇಲ್ಲೇ ನಮ್ದು ಸಕ್ಕರೆ ಕರಗಾತ್ರಿಪ್ಪ. ಮತ್ತೊಂದು ಸ್ವಲ್ಪ ಸಕ್ಕರೆ ಹಾಕಿದೆ, ಕಡಿಮೆ ಹಾಕೈತೆ ಅಂತ ಹೇಳಿ ಹಾಕ್ತೇನೆ ತಡಿವಾ. ಇಲ್ಲಿ ಇವಾಗ ಏಲಕ್ಕಿ ಕಾಯಿ ಹಾಕಿದ್ದೀರಿ ಒಂದು ಜಜ್ಜಿ. ಇದ್ರೊಳಗೆ ಮೊನ್ನೆ ಅಕ್ಕಿ ಬಿದ್ದುಬಿಟ್ಟಿದ್ದು ಅಂತ್ರಿ, ಅದು ಎಲ್ಲ ತೆಗೆದೀನಿ. ಇನ್ನೊಂದು 4 ಉಳ್ದ ನೋಡ್ರಿ, ಅವೊಂದು 4 ತೆಗಂತಳ್ರಿ. ಇಲ್ಲ ಅರಿಶಿನ ರಸಗುಲ್ಲ ರೆಡಿ ಆಗತ್ತು. ಮಮ್ಮಿ ದೊಡ್ಡ ಮಾಡೋಣತ್ತಾರಿ, ಹಾಗಾಗಿ ದೊಡ್ಡ ಮಾಡೀವಿ. ಇವಾಗ ನಮ್ಮದು ಸಕ್ಕರೆ ನೀರು ಕುದಿಯತೈತಿ, ಹಾಕೊಂಡ್ಬಿಡೋಣ್ರಿ. ಇದ್ರೊಳಗೆ ಕುದಿಸಿ ಬಿಟ್ಬಿಡೋಣ್ರಿ. ಇಲ್ಲತ್ತಂದ್ರೆ ಒಬ್ಬೊಬ್ರು ಏನು ಮಾಡ್ತಾರೆ, ಇದ್ರೊಳಗೆ ಕುದಿಸಿ ಮತ್ತು ಚಾಷ್ನಿ ಮಾಡಿ ಮತ್ತು ಅದ್ರೊಳಗೆ ಹಾಕ್ತಾರೆ ತಣ್ಣಗೆ ಮಾಡಿ. ನಾವು ಹಂಗೆ ಮಾಡೋದು ಬೇಡ, ಇದ್ರೊಳಗನ ಹಾಕೊಳ್ಳೋಣ. ಮುಚ್ಚಿಬಿಡೋರ್ಷ ಇದ್ರ ಮೇಲೆ ಪಟಕ್ ಅಂತ ಹೇಳಿ ನೋಡೋದು ಕರೆಕ್ಟ್ ಆಕೈತಿಲ್ಲ, ಕೆಳಗೆ ಹೋಗೈತಿ. ಹಾಂ, ಇಲ್ಲಿ ನೋಡ್ರಿ ನಮ್ಮ ರಸಗೋಲೆ ಯಾವ ದೊಡ್ಡ ಅದು ಅಂತೇಳಿ. ನೀವು ಸ್ವಲ್ಪ ಸೈಜ್ ನಿಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊರಿ. ನಮಗೆ ದೊಡ್ಡ ಬೇಕಾಗಿತ್ತು, ನಾವು ದೊಡ್ಡ ನಮ್ಮ ಮಾಡ್ಕೊಂಡ್ವಿ. ಮಮ್ಮಿ ಹೇಳಿದ್ರಿಪ್ಪ ದೊಡ್ಡದು ಮಾಡಂತ. ಅವ್ರ ಸಂಬಂಧ ಒಂದು ದೊಡ್ಡದು ಮಾಡಿದೆ ತಿಳ್ರಿ. ಇದೇನದು? ಇದು ಅನ್ಸೋದು ಎಲ್ಲ ದೊಡ್ಡದು ಆಗ್ಯಾವ. ಎಲ್ಲ ದೊಡ್ಡವಾಗ್ಯಾವ. ಇವೆರಡನ್ನ ಸಣ್ಣ ಮಾಡಿದ್ದೆ ನಮಗೆ ಎಕ್ಸ್ಟ್ರಾ ಇರಲಿ ಅಂತ. ಎಷ್ಟಾಗ್ಯಾವು? 9 ಆಗ್ಯಾವ. ನನಗೊಂದು ನಿನಗೊಂದು ಎಷ್ಟ ಬರ್ತದೆ? ಇಬ್ಬರು ಎರಡು ತಿನ್ನೋಣ ಮಾಡಿದ್ದಕ್ಕೆ. ಇವಾಗ ಬಂದ್ ಮಾಡೋಣ್ರಿದ್ದು ಇನ್ನೊಂದು 2 ನಿಮಿಷ ಬಿಟ್ಟು. ಇಲ್ಲಿ ಕುದಿಯಾತವಲ್ರಿ, ಬಂದ್ ಮಾಡಿ ಮುಚ್ಚಿಟ್ಬಿಡೋಣ್ರಿ. ಸ್ವಲ್ಪ ಹೊತ್ತು ತನಗಾಗಲಿ, ಬಿಸಿ ತಿನ್ಬಾರ್ದ್ರಿ ಅದು. ಮತ್ತು ಆರು ತಡಿ. ಇಲ್ಲಿ ಮಮ್ಮಿಗೆ ತೊಗೊಂಬಂದೀವ್ರಿ. ಮಮ್ಮಿ ಬಿಸಿನ ಕಫ ಹಾಕೈತಿ. ಕಫ ಹಾಕೈತೆ. ಕಫ ಆಗಲ್ಲ ಹೊಕ್ಕೈತಿ. ಚೆನ್ನಾಗಿ ಬಿಡುವ, ಮಸ್ತಾಗಿ ತಿನ್ರಿ. ಚಲೋಗಮ್ಮ, ಚಲಾಗೈತೆ. ಜರಾಕತ್ತವ. ಮಸ್ತ್ ಚಲೋ ಬಿಡುವ. ಸಕ್ಕರೆ ಎಲ್ಲ ಕರೆಕ್ಟ್ ಆಗೈತಿ, ಸಾಫ್ಟ್ ಆಗಲ್ಲ. ಚಲೋ ತಿನ್ಬೇಕಾ ಬೇಡ ಇದನ್ನ? ಚಲೋ ಆಕೈತಿ, ಏನಾಗಲ್ಲ. ಒಂದು ತಿನ್ನತೀನಿ ಏನು ಸ್ವಲ್ಪ ಬಾಯಿ ಟೇಸ್ಟ್ ಆದಂಗೆ ಆಕೈತಿ.